ಎಲ್ರಿಗೂ ನಮಸ್ಕಾರ. ವೆಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ತುಳುನಾಡಿನ ಸಾಂಪ್ರದಾಯಿಕ ರೆಸಿಪಿ ಕೋರಿ ರೊಟ್ಟಿ ರೆಸಿಪಿ. ಹೆಚ್ಚಾಗಿ ತುಳುನಾಡಿನಲ್ಲಿ ಎಲ್ಲರಿಗೂ ಕೋರಿ ರೊಟ್ಟಿ ತುಂಬ ಇಷ್ಟ ಆಗ್ತದೆ. ಇದನ್ನು ಟೇಸ್ಟಿಯಾಗಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಮೊದಲಿಗೆ ಏನೆಲ್ಲ ಮಸಾಲೆ ಬೇಕಂತ ನೋಡ್ಕೊಳ್ಳುವ. ನಾನಿಲ್ಲಿ 4 ದೊಡ್ಡ ಚಮಚದಲ್ಲಿ ಕೊತ್ತಂಬರಿ ಬೀಜನ ತಗೊಂಡಿದ್ದೇನೆ. 1 ದೊಡ್ಡ ಚಮಚ ಜೀರಿಗೆ, 1 ಚಿಟಿಕೆಯಷ್ಟು ಸಾಸಿವೆ, 1 ಚಿಟಿಕೆಯಷ್ಟು ಮೆಂತೆಕಾಳು, 1 ಚಿಕ್ಕ ಚಮಚ ಕಸ್ಕಸ್, ಹಾಗೆಯೇ ಎಲ್ಲ ಗರಂ ಮಸಾಲೆ, 10 ನಾನಿಲ್ಲಿ ಬೀಜನ ಸೇರಿಸ್ತಾ ಇದ್ದೇನೆ. ಹಾಗೆಯೇ 25 ಕೆಂಪು ಮೆಣಸು, ಹಾಗೆಯೇ ಕರಿಬೇವಿನ ಸೊಪ್ಪು. ಇದಕ್ಕೆ ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇಟ್ಟು ಇದನ್ನು ಹುರ್ಕೋಬೇಕು. ತೆಂಗಿನೆಣ್ಣೆ ಹಾಕಿದರೆ ಒಳ್ಳೆ ಟೇಸ್ಟ್ ಬರ್ತದೆ. ಹಾಗೆಯೇ ಗೇರು ಬೀಜ ಹಾಕೋದ್ರಿಂದ ರಸ ಸ್ವಲ್ಪ ತಿಕ್ಕಾಗಿರ್ತದೆ, ಹಾಗೆಯೇ ಟೇಸ್ಟಿ ಕೂಡ ಆಗಿರ್ತದೆ. ಈಗ ಇದು ಆಯಿತು. ಈಗ ಅದೇ ಬಾಣಲೆಗೆ ನಾನಿಲ್ಲಿ 1 ದೊಡ್ಡ ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದೆ. ಹಾಗೆಯೇ 15 ಬೆಳ್ಳುಳ್ಳಿನ ಹಾಕಿದೆ. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಕಲರ್ ಬರುವವರೆಗೆ ಇದನ್ನು ಹುರ್ಕೋಬೇಕು. ನೋಡಿ, ಈಗ ಇದರಲ್ಲಿ ಕಲರ್ ಚೇಂಜ್ ಆಯಿತು. ಈಗ ಸಾಕು. ಈಗ ನಾನಿಲ್ಲಿ 1 ದೊಡ್ಡ ಕಪ್ಪಲ್ಲಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೇನೆ. ಇದನ್ನು ಕೂಡ ಸ್ವಲ್ಪ ಹೀಗೆ ಹುರ್ಕೋಬೇಕು. ಈಗ ಇದು ಆಯಿತು. ಇದಕ್ಕೆ ಅರ್ಧ ಚಿಕ್ಕ ಚಮಚ ಅರಶಿನ ಪುಡಿ, ಹಾಗೆಯೇ 1 ಚಿಕ್ಕ ತುಂಡು ಹುಣಸೆ ಹುಳಿನ ಹಾಕಿದೆ. ಚಿಕ್ಕ ತುಂಡು ಸಾಕು ಹುಣಸೆ ಹುಳಿ. ಈಗ ಎಲ್ಲ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕುವ. ಇದಕ್ಕೆ ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಈಗ ನುಣ್ಣಗೆ ರುಬ್ಕೋಬೇಕು. ಎಷ್ಟು ನುಣ್ಣಗೆ ಆಗ್ತದೆ ಅಷ್ಟು ಒಳ್ಳೆಯದು. ನೋಡಿ, ಈಗ ಇದು ರೆಡಿ ಆಯಿತು. ಈಗ ನಾನಿಲ್ಲಿ ಪಾತ್ರೆನ ಗ್ಯಾಸಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆನ ಮೊದಲಿಗೆ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಕ್ಲೀನ್ ಮಾಡಿಟ್ಟಂತಹ 1 kg ಚಿಕನ್ನ ಹಾಕ್ತಾ ಇದ್ದೇನೆ. ಇದನ್ನೊಮ್ಮೆ ಮಿಕ್ಸ್ ಮಾಡುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ರಸ ಸ್ವಲ್ಪ ದಪ್ಪ ಉಂಟು. ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಪುನಃ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಜಾಸ್ತಿ ದಪ್ಪ ಇದ್ದರೆ ತಳ ಹಿಡಿತದೆ. ಈಗ ಇದಕ್ಕೆ ಮುಚ್ಚಳ ಇಟ್ಟು ಗ್ಯಾಸ್ ಆನ್ ಮಾಡುವ. ನೋಡಿ, ಇದರಲ್ಲಿ ಸರಿಯಾಗಿ ಹೀಗೆ ಕುದಿ ಬಂತು. ಇದರಲ್ಲಿ ಚಿಕನ್ ಪೂರ್ತಿ ಬೆಂದಿಲ್ಲ. ಒಮ್ಮೆ ಹೀಗೆ ತಿರುಗಿಸಬೇಕು, ಇಲ್ಲಾಂದರೆ ತಳ ಹಿಡಿತದೆ. ನಂತರ ಪುನಃ ಮುಚ್ಚಳಿಟ್ಟು ಇದನ್ನು ಬೇಯಿಸ್ತಾ ಇದ್ದೇನೆ. ನೋಡಿ, ಈಗ ಇದರಲ್ಲಿ ಸರಿಯಾಗಿ ಕುದಿ ಬಂತು. ಹಾಗೆಯೇ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನಿಲ್ಲಿ 1 ದೊಡ್ಡ ಬೌಲ್ನಲ್ಲಿ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೇನೆ. ಇದರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಮುಚ್ಚಳ ಇಟ್ಟು ಸರಿಯಾಗಿ ಕುದಿ ಬರಲಿಕ್ಕೆ ಇಡಬೇಕು. ನೋಡಿ, ಈಗ ರಸದಲ್ಲಿ ಒಳ್ಳೆ ಕುದಿ ಬಂತು. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಕಲರ್ ಕೂಡ ಒಳ್ಳೆದು ಬಂದಿದೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು, ಜಾಸ್ತಿ ದಪ್ಪ ಬೇಡ. ರೊಟ್ಟಿಗೆ ರಸ ಸ್ವಲ್ಪ ತೆಳು ಇದ್ದರೆ ಒಳ್ಳೆಯದಾಗ್ತದೆ. ಈಗ ಇದಕ್ಕೆ ಮುಚ್ಚಳ ಇಟ್ಟು ಗ್ಯಾಸ್ ಆಫ್ ಮಾಡುವ. ಈಗ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಉಂಟು. ನಾನಿಲ್ಲಿ 3 ದೊಡ್ಡ ಚಮಚ ತೆಂಗಿನೆಣ್ಣೆನ ತಗೊಂಡಿದ್ದೇನೆ. ಈಗ ಇದಕ್ಕೆ 1 ಚಿಕ್ಕ ಚಮಚ ಸಾಸಿವೆನ ಹಾಕಿದೆ. 1 ದೊಡ್ಡ ನೀರುಳ್ಳಿನ ಹಾಕ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು. ಇದನ್ನು ಚೆನ್ನಾಗಿ ಕಾಯಿಸಬೇಕು. ನೀರುಳ್ಳಿಯಲ್ಲಿ ಒಳ್ಳೆ ಕಲರ್ ಚೇಂಜ್ ಆಗಬೇಕು. ನೋಡಿ, ಹೀಗೆ. ಈಗ ಇದು ಸಾಕು. ಇದನ್ನು ರಸಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ರುಚಿಯಾದ ರೊಟ್ಟಿಗೆ ರಸ ರೆಡಿ ಆಯಿತು. ದಪ್ಪ ಕೂಡ ಪರ್ಫೆಕ್ಟಾಗಿ ಉಂಟು. ಇಷ್ಟು ಸಾಕು. ಇದನ್ನು ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ತೇನೆ. ಬೇಕಾದರೆ ನೀರು ದೋಸೆ ಇಲ್ಲ ಇಡ್ಲಿ ಜೊತೆನೂ ಇದನ್ನು ಸರ್ವ್ ಮಾಡಬಹುದು. ಇದು
ರೊಟ್ಟಿಯೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.